ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮುಳಬಾಗಿಲಿನ ಪ್ರವಾಸಿ ಮಂದಿರದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮುಖಂಡರು ಹಾಗೂ ನಮ್ಗೆಲ್ಲ ಮಾರ್ಗದರ್ಶಕರು, ನಮ್ಮ ಹಿರಿಯ ಸೋದರ ಅಣ್ಣನ ಸಮಾನರಾದಂತಹ ಕೀಲಳ್ಳಿ KB ಹರೀಶ್ ಕುಮಾರ್ ಅಲಿಯಾಸ್ ಹರೀಶ್ ಅಣ್ಣರವರಿಗೆ ಇವತ್ತು ನಾವೆಲ್ಲ ನಮ್ಮ ಸಂಗಡಿಗರೆಲ್ಲ ಸೇರಿ ಒಂದು ಸರಳವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬಕ್ಕೆ ಹರೀಶ್ ಕುಮಾರ್ ಅವರಿಗೆ ದೇವರು ಒಳ್ಳೇದ್ ಮಾಡಿ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ತಂದುಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಸುತ್ತಾ, ಅದೇ ರೀತಿಯಾಗಿ ಅವರೊಬ್ಬ ಪತ್ರಕರ್ತರಾಗಿ, ಯುವ ಮುಖಂಡರಾಗಿ ಅವ್ರ ಜೊತೆಯಲ್ಲಿ ಯಾರೇ ಬರ್ಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ರೂ ಒಗ್ಗೂಡಿಸ್ಕೊಂಡು ಒಂದು ಮಾರ್ಗದರ್ಶನ ನೀಡಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಒಂದು ದಾರಿದೀಪವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಹಂಗೆ ಮುಂದುವರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಹುಟ್ಟುಹಬ್ಬಗಳ ಹೆಚ್ಚು ರೀತಿ ಆಚರಣೆ ಮಾಡಿಕೊಂಡು ನಿಮ್ಗೆ ಒಳ್ಳೆಯ ಆಶೀರ್ವಾದ, ದೇವರ ಆಶೀರ್ವಾದ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇದ್ದು ಇನ್ನು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ಶುಭ ಹಾರೈಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ನಮ್ಮ ಕೀಲಳ್ಳಿ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಸುಮಾರು ವರ್ಷಗಳಿಂದ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ ಇನ್ನಿತರೆ ಜಿಲ್ಲಾ ಪತ್ರಿಕೆಗಳು ಕೆಲಸ ಮಾಡಿ ಅವರು ಒಡನಾಟ ಉಳ್ಳವರು. ಜಿಲ್ಲೆಯಲ್ಲೇ ಒಂಥರ ತಾಲೂಕಲ್ಲಿ ಹೆಸರುವಾಸಿಯಾಗಿ ರಾಜಕೀಯ ಇದರಲ್ಲಿ ಗುರುತಿಸಿಕೊಂಡು ಎಲ್ಲರನ್ನೂ ಸಂತಾನವಾಗಿ ಕರೆಸ್ಕೊಳ್ಳೋ ಹೋಗುವಂತ ಮನೋಭಾವ ಅವ್ರಿಗೆ ಈ ಬರ್ತ್ಡೇ ದಿವಸ ನಮ್ಮೆಲ್ಲರೂ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಇನ್ನಷ್ಟು ನಮ್ಮ ಒಡನಾಟ ಬೆಳೆಸ್ಕೊಂಡು ಉತ್ತಮ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಲ್ಲ ಸ್ನೇಹಿತರಿಗೂ ಮೊದಲ ಬಾರಿಗೆ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವೆಲ್ಲ ನಾವು ಸಂಪಾದನೆ ಮಾಡೋದಲ್ಲ, ಇವೆಲ್ಲ ಅವೇ ಇನ್ನು ಆಟೋಮೆಟಿಕಲ್ ಸಿಗುವಂತದ್ದೊಂದಿದೆ. ಸ್ನೇಹ ಫ್ರೆಂಡ್ಶಿಪ್ ಅನ್ನೋದು ಒಂದೇ ಸಿಗೋದು. ನನಗೆ ಇದಾರೆ ನೋಡಿ, ಈಗ ನಮ್ಮ ಮೂರ್ತಿ ಇಲ್ಲೇ ಇದ್ರು, ರಾಜೇಂದ್ರ ಆಗ್ಬೋದು, ಅಂಬರೀಷ್ ಆಗ್ಬೋದು, ರಾಮದಾಸ್ ಅಣ್ಣ ಆಗ್ಬೋದು, ಆರ್ಕೆ ಆಗ್ಬೋದು, ನಮ್ಮ ಸುಬ್ಬು ಆಗ್ಬೋದು, ಇಮ್ರಾನ್ ಆಗ್ಬೋದು, ರವಿ ಆಗ್ಬೋದು, ಮಂಜು ಆಗ್ಬೋದು, ಜಯಸಿಂಹ ಅವ್ರು ಆಗ್ಬೋದು. ಇವ್ರು ನಮ್ಮ ಪಂಚಾಯತಿ ಅವ್ರು, ನಮ್ಮ ಸ್ನೇಹಿತರು ಮಂಜುನಾಥ್ ಅಂತ ಹೇಳ್ತೀನಿ ನೋಡಿ. ಇವರೆಲ್ಲ ಸಂಪಾದನೆ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಅದು ಸುಮ್ಮನೆ ಬರಲ್ಲ. ಅದು ಸಂಪಾದನೆ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಹೆಂಗ್ ನಡೀತಾ ಇದೀವಿ ನಮ್ಮ ನಡವಳಿಕೆ ಮೇಲೆ ಬರುತ್ತೆ. ನಾನೀಗ ಈ ಪತ್ರಿಕಾ ರಂಗಕ್ಕೆ ಬಂದೊಂದು 14 ವರ್ಷ ಆಯ್ತು. 14 ವರ್ಷದಿಂದನಷ್ಟೇ ಇದೇ ವಿಶ್ವಾಸ, ಇದೇ ಫ್ರೆಂಡ್ಶಿಪ್ ಇಟ್ಕೊಂಡು ಹೋಗಿದೀವಿ. ನಮ್ ಕೈಲಾದ ಸಾರ್ವಜನಿಕ ಏನಿರ್ಬೇಕೋ ಆ ಕೆಲಸ ಮಾಡ್ತೀವಿ, ಅನುಕೂಲ ಆಗುವಂತ ಕೆಲಸ ಮಾಡ್ಕೊಳ್ತೀವಿ. ಬಿಟ್ರೆ ಅದು ಬಿಟ್ಟು ಬೇರೆ ಇಲ್ಲ. ಸರಳವಾಗಿ ಹೆಂಗಿದೀವೋ ಹಂಗೆ ಇರ್ತೀವಿ. ನಮ್ಗೆ ಆಡಂಬರ ಬೇಕಾಗಿಲ್ಲ, ಪತ್ರಿಕಾ ವರದಿಗಾರ ಅಂತ ಒಂದು ಏನೋ ಬೇಕಾಗಿಲ್ಲ, ಲೇಬಲ್ ಬೇಕಾಗಿಲ್ಲ. ಅದು ನಾವಿರೋಂತ ವೃತ್ತಿಯಲ್ಲಿ, ನಾವಿರೋ ಮಾಡುವಂತ ಕೆಲಸದಲ್ಲಿ ಆ ಗೌರವ ಸಿಕ್ಕಿದ್ರೆ ಅದೇ ನಮ್ಗೆ ಸಂತೃಪ್ತಿ. ಅದನ್ನ ಇವತ್ತು ಗುರುತಿಸಿದ್ರಲ್ಲಿ ನನಗೆ ಇವತ್ತು ಇಲ್ಲಿ ಕರೆದು ಅಭಿಮಾನವಾಗಿ ನಾನು ಹುಟ್ಟುಹಬ್ಬನ ಆಚರಿಸೋದಕ್ಕೆ ನಾನು 100 ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ